ವೇದಗಳಿಗೆ 6 ವೇದಾಂಗಗಳ ರಕ್ಷಾ ಕವಚ ಇದೆ. ಷಡಾಂಗಗಳು ಅಂತ ಕೂಡ ಇವುಗಳನ್ನು ಹೇಳ್ತಾರೆ. ಯಾವುವು 6 ವೇದಾಂಗಗಳು ಅಂತಂದರೆ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಕಲ್ಪ ಮತ್ತು ಜ್ಯೋತಿಷ್ಯ ಅಂತ. ಶಿಕ್ಷಾ ಅಂದರೆ ನಮ್ಮ ಉಚ್ಚಾರಣೆ. ಇದರ ಮೇಲೆ ಪೂರ್ತಿ ರಿಸರ್ಚ್ ಮಾಡಿ ಬರೆದಿರೋ ಅಂಥದ್ದು ಮಹರ್ಷಿ ಪಾಣಿನಿಯವರು ಇದನ್ನು ರಚಿಸಿದ್ದಾರೆ. ಸಂಸ್ಕೃತದ ಶಿಕ್ಷಾ ಮತ್ತು ವ್ಯಾಕರಣ ಎರಡನ್ನೂ ಕೂಡ ಮಹರ್ಷಿ ಪಾಣಿನಿಯವರು ರಚಿಸಿದ್ದಾರೆ. ಇನ್ನು ನಿರುಕ್ತ, ಇದನ್ನು ಯಾಸ್ಕರು ಬರೆದಿರುವಂಥದ್ದು. ನಿರುಕ್ತ ಅಂದರೆ ವೈದಿಕ ನಿಘಂಟು ಅಂತಾನೆ ಹೇಳಬಹುದು. ಇನ್ನು ಛಂದಸ್ಸುಗಳಲ್ಲಿ ಈ ಮಂತ್ರ ಇಷ್ಟೇ ಅಕ್ಷರಗಳಲ್ಲಿರಬೇಕು. ಒಂಚೂರು ಹೆಚ್ಚು ಕಮ್ಮಿ ವ್ಯತ್ಯಾಸ ಆದ್ರೂ ಕೂಡ ಅದರ ಅರ್ಥ ಬದಲಾವಣೆ ಆಗಿಬಿಡತ್ತೆ. ಅದು ವೈದಿಕ ವಿದ್ವಾಂಸರಿಗೆ ತಕ್ಷಣಕ್ಕೆ ಗೊತ್ತಾಗ್ಬಿಡತ್ತೆ. ಮುಂದಿನದು ಕಲ್ಪ ಅಂತ. ಇದು ಅಪ್ಲಿಕೇಶನ್ ಅಂದರೆ ವೇದಿಕ ಮಂತ್ರಗಳನ್ನು ಆಚರಣೆಗೆ ಅಳವಡಿಸ್ಕೊಳ್ಳೋದಕ್ಕೆ ಉಪಯೋಗ ಆಗುವಂಥದ್ದು. 6ನೇದು ಜ್ಯೋತಿಷ್ಯ ಅಂತ. ಇದು ವೈದಿಕ ಜ್ಯೋತಿಷ್ಯ ಅಂದರೆ ಖಗೋಳ ಜ್ಯೋತಿಷ್ಯ ಅಂತ ಹೇಳ್ತೀವಿ ನಾವು. ಅಸ್ಟ್ರಾನಮಿ, ಇದು ಅಸ್ಟ್ರಾಲಜಿ ಅಲ್ಲ. ಫಲಿತ ಜ್ಯೋತಿಷ್ಯ ವೇದಗಳಲ್ಲಿ ಇಲ್ಲ. ಖಗೋಳ ಜ್ಯೋತಿಷ್ಯ ಅಂದರೆ ಅಸ್ಟ್ರಾನಮಿ ಅಂತ ಏನು ಹೇಳ್ತೀವೋ ಈ ಕ್ಯಾಲ್ಕುಲೇಷನ್ಸು ವೇದದಲ್ಲಿ ಇದೆ.